ಬೀದಿ ಬದಿಯ ವ್ಯಾಪಾರಸ್ಥರಿಗೂ ಸಿಕ್ಕಿದೆ ಕಾರ್ಮಿಕ ಇಲಾಖೆಯ ಯೋಜನೆ ಲಾಭ. ಅಸಂಘಟಿತ 23 ವಲಯದ ಕಾರ್ಮಿಕರಿಗೆ ಸಂತೋಷ್ ಲಾಡ್ ಅಭಯ. ಬಿಸಿಲಲ್ಲಿ ಶ್ರಮಿಸುವ ಶ್ರಮಿಕ ವರ್ಗದ ಜನರಿಗೆ ಕಾರ್ಮಿಕ ಇಲಾಖೆಯ ನೆರಳು. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಿಂದ ಬಹುದೊಡ್ಡ ಕೊಡುಗೆ. ಸಂಘಟಿತರ ಜೊತೆಗೆ ಅಸಂಘಟಿತ ವಲಯಕ್ಕೂ ಆದ್ಯತೆ. ಸಂಘಟಿತ ಕಾರ್ಮಿಕರ ಜೊತೆಗೆ 23 ಅಸಂಘಟಿತ ವಲಯದ ಕಾರ್ಮಿಕರಿಗೂ ಸಚಿವ ಸಂತೋಷ್ ಲಾಡ್ ಅವರು ಕಲ್ಯಾಣ ಕಾರ್ಯಕ್ಕೆ ಮುಂದಾಗಿದ್ದಾರೆ. 23 ಅಸಂಘಟಿತ ಕಾರ್ಮಿಕರಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರಿಗೂ ಸಾಕಷ್ಟು ಸೌಲಭ್ಯಗಳನ್ನು ತಲುಪಿಸುವ ಕಾರ್ಯವನ್ನು ಕಾರ್ಮಿಕ ಇಲಾಖೆ ಮಾಡ್ತಾ ಇದೆ. ಕಾರ್ಮಿಕ ಸಚಿವರ ದೂರದೃಷ್ಟಿಯ ಕಾರ್ಯಕ್ಕೆ ಈಗ ಎಲ್ಲೆಡೆಯೂ ಪ್ರಶಂಸೆ ವ್ಯಕ್ತವಾಗ್ತಾ ಇರೋದು ನಿಜಕ್ಕೂ ವಿಶೇಷ. ಅಸಂಘಟಿತ ವಲಯದಲ್ಲಿ ಹಮಾಲರು, ಮನೆ ಕೆಲಸದವರು, ಚಿಂದಿ ಆಯುವವರು, ಟೈಲರ್ಸ್, ಮೆಕ್ಯಾನಿಕ್, ಅಗಸರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಕ್ಷೌರಿಕರು, ಬೀದಿ ಬದಿಯ ವ್ಯಾಪಾರಸ್ಥರು ಹಾಗೂ ಭಟ್ಟಿ ಕಾರ್ಮಿಕರನ್ನ ಏಕ ಶೀರ್ಷಿಕೆ ಮತ್ತು ಏಕ ಚಿಹ್ನೆಯಡಿ ನೋಂದಾಯಿಸಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ ಗುರುತಿನ ಚೀಟಿಯನ್ನು ವಿತರಿಸಲಾಗ್ತಾ ಇದೆ. ಹೌದು, ದುಡಿಯುವ ಶ್ರಮಿಕ ವರ್ಗದ ಪ್ರತಿಯೊಬ್ಬರಿಗೂ ಕಾರ್ಮಿಕ ಇಲಾಖೆ ಯೋಜನೆ ತಲುಪಿಸುವ ಬಗ್ಗೆ ಸಚಿವ ಸಂತೋಷ್ ಲಾಡ್ ಮುತುವರ್ಜಿ ವಹಿಸಿದ್ದಾರೆ. ಲಕ್ಷಾಂತರ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕೆ ವಿಶೇಷ ಯೋಜನೆ ಜಾರಿ ಮಾಡಿರುವ ಸಚಿವರ ಕಾರ್ಯಕ್ಕೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಅಭಿನಂದನೆ ಸಲ್ಲಿಸಿದೆ. ಶ್ರಮಿಕರ ಪಾಲಿಗೆ ವರದಾನವಾದ ಕಾರ್ಮಿಕ ಇಲಾಖೆ. ಸಚಿವರ ದೂರದೃಷ್ಟಿಯ ಕಾರ್ಯದಿಂದ ಇಲಾಖೆಯಲ್ಲಿ ಹೊಸ ಅಧ್ಯಾಯ. ಬೀದಿ ಬದಿಯ ವ್ಯಾಪಾರಸ್ಥರು, ಹಮಾಲರು, ಕಮ್ಮಾರರಿಗೂ ಸರ್ಕಾರದ ಯೋಜನೆ. ಇನ್ನು ಅದೆಷ್ಟೋ ಆಶಾಭಾವದಿಂದ ಬೀದಿ ಬದಿಯಲ್ಲೇ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಟಿಕೊಂಡವರಿಗೆ ಈಗ ಕಾರ್ಮಿಕ ಇಲಾಖೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯ ಮೂಲಕ ಸಾಕಷ್ಟು ಜನಪರ ಕಾರ್ಯಕ್ರಮ ಮಾಡ್ತಾ ಇದೆ. ಈ ನಡುವೆ ಸರ್ಕಾರ ಕೂಡ ಅಸಂಘಟಿತರ ಬಗ್ಗೆ ಕಾಳಜಿ ವಹಿಸಿದ್ದು, ಸಚಿವ ಸಂತೋಷ್ ಲಾಡ್ ಅವರ ಕಾರ್ಯವೈಖರಿಯಿಂದ ಅಸಂಘಟಿತ ಕಾರ್ಮಿಕರ ಬದುಕು ಹಸನಾಗಿದೆ. ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಕರ್ನಾಟಕದಲ್ಲಿ ರಚನೆ ಆದ ನಂತರ ಸುಮಾರು ವರ್ಷ ಅವರಿಗೆ ಸಾಮಾಜಿಕ ಭದ್ರತೆಯನ್ನ ಒದಗಿಸಬೇಕು ಅಂತಂದೇಳಿ ಹೋರಾಟ ಮಾಡಿಕೊಂಡು ಬಂದಿದ್ವಿ. 2008ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಕೊನೆಯ ಬಜೆಟ್ನಲ್ಲಿ ಸನ್ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರ ಪ್ರಯತ್ನದಿಂದ ಕೆಲವು ಸಾಮಾಜಿಕ ಭದ್ರತೆಯನ್ನ ಕೊಡುವಂಥ ಪ್ರಯತ್ನ ಆಯಿತು. ಆದರೆ ಹಣಕಾಸಿನ ನೆರವು ಇಲ್ಲದೆ ಇರುವುದರಿಂದ ಅದು ಅಲ್ಲಿಗೆ ನಿಂತು ಮತ್ತೆ ಯಾವುದೇ ಸಾಮಾಜಿಕ ಭದ್ರತೆಗಳು ಸಿಗಲಿಲ್ಲ. ಬಟ್ ಅಂಬೇಡ್ಕರ್ ಸಹಾಯ ಹಸ್ತ ಅಂತಂದೇಳಿ ಅವ್ರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ, ನೋಂದಣಿ ಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಮಾತ್ರ ಜಾರಿಯಾಗಿದೆ. ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ ನಂತರ, ಮುಖ್ಯಮಂತ್ರಿಗಳಾದ ನಂತರ ಮತ್ತು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಅವರೇ ಬಂದ ನಂತರ ಮತ್ತೆ ಈಗ ಅವರು ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತ ಗಂಭೀರವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಸ್ವಾಗತಾರ್ಹವಾದಂಥ ವಿಚಾರ. ಅದರಲ್ಲಿ ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ 23 ವಲಯದ, ಅದೀಗ 26 ಮಾಡ್ತಾ ಇದ್ದಾರೆ, ಇನ್ನೂ ಕೆಲವು ವಲಯಗಳನ್ನ ಸೇರಿಸ್ತಾ ಇದ್ದಾರೆ. ಆ ವಲಯಗಳಿಗೆ ಕೆಲವು ಅಪಘಾತ ವಿಮಾ ಯೋಜನೆಗಳನ್ನ ಜಾರಿ ಮಾಡ್ತಾ ಇದ್ದಾರೆ. 4 ಸೌಲಭ್ಯಗಳನ್ನ ಜಾರಿ ಮಾಡ್ತಾ ಇದ್ದಾರೆ. ಇದಲ್ಲದೆ ಸಾರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಮೋಟಾರು ವಾಹನ ಮತ್ತು ಸಂಬಂಧಿತ ಕಾರ್ಮಿಕರಿಗೂ ಕೂಡ ಕೆಲವು ಸಾಮಾಜಿಕ ಭದ್ರತೆಯನ್ನ ಜಾರಿ ಮಾಡ್ತಾ ಇದ್ದಾರೆ. ಗಿಗ್ ಕಾರ್ಮಿಕರಿಗೆ, ಪತ್ರಿಕಾ ವಿತರಕರಿಗೆ, ಸಿನಿ ವರ್ಕರ್ಸ್ಗೆ, ಈ ತರ ವಿವಿಧ ವಿಭಾಗದ ಸಂಘಟಿತ ಕಾರ್ಮಿಕರಿಗೆ ಕೆಲವು ಸಾಮಾಜಿಕ ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಇದು ಅತ್ಯಂತ ಸ್ವಾಗತಾರ್ಹವಾಗಿರುವಂತದ್ದು. ಒಟ್ನಲ್ಲಿ ಕಾರ್ಮಿಕ ವರ್ಗದ ಸರ್ವಾಂಗೀಣ ಅಭಿವೃದ್ಧಿಗೆ ಸಂತೋಷ್ ಲಾಡ್ ಮಹತ್ವದ ನಿರ್ಧಾರದ ಜೊತೆಗೆ ಜನಪರ ಯೋಜನೆ ಜಾರಿ ಮಾಡಿದ್ದಾರೆ. ರಾಜ್ಯದ ಶ್ರಮಿಕ ವರ್ಗದ ಬೆವರ ಹನಿಗೆ ಬೆಲೆ ಕೊಡುವ ಕಾರ್ಯಕ್ಕೆ ಸಚಿವರು ಮುಂದಾಗಿರುವುದು ವಿಶೇಷ.